ಇಳಕಲ್ ನಗರದ ರೈತ ಲಾಲ್ ಸಾಹೇಬ್ ಹುಸೇನ್ ಸಾಹೇಬ್ ಚಿತ್ತರಗಿ ಇವರ ಉಪನಾಳ ತೋಟದಲ್ಲಿನ ಹಾಡೊಂದು 4 ಮರಿಗಳಿಗೆ ಜನ್ಮ ನೀಡಿದೆ. ಲಾಲ್ ಸಾಹೇಬ್ ಅವರ ಆಡು ಪ್ರತಿಸಲ 3 ಮರಿಗೆ ಜನ್ಮ ನೀಡುತ್ತಿತ್ತು. ಈ ಸಾರಿ ವಿಶೇಷವಾಗಿ 4 ಮರಿಗಳಿಗೆ ಜನ್ಮ ನೀಡಿದ್ದು 4 ಮರಿಗಳು ಸಹ ಹೆಣ್ಣು ಮರಿಗಳಾಗಿವೆ. 4 ಮರಿಗಳು ಆರೋಗ್ಯವಾಗಿ ಸದೃಢವಾಗಿದೆ ಎಂದು ಮಾಲೀಕ ತಿಳಿಸಿದ್ದಾನೆ. ಈ ಕುರಿತು ರೈತ ಬಸನಗೌಡ ಪಾಟೀಲ್ ಮಾತನಾಡಿ, ರೈತರು ಇಂತಹ ತಳಿಗಳನ್ನು ಉಳಿಸಿಕೊಂಡು ತಳಿಯ ಅಭಿವೃದ್ಧಿ ಮಾಡಬೇಕೆಂದು ಸಲಹೆಯನ್ನು ನೀಡಿದರು. ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ರೈತ ಬಸನಗೌಡ ಪಾಟೀಲ್ ಇಲ್ಕಲ್. ನಮ್ಮ ಆತ್ಮೀಯ ಗೆಳೆಯ ಲಾಲ್ ಸಾಹೇಬ್ ಚಿತ್ತರಗಿ ಇಲ್ಕಲ್ ಅವರು ಇಲ್ಲೇ ಹಿರಿಯ ಉಪನಳಕ್ಕೆ ಸೀಮ್ಯಾಕೆ ಬರ್ತಿದ್ವಲ್ಲ, ಇಲ್ಲಿ ಹೊಲದೊಳಗೆ ಇವರು ತೋಟ ಮಾಡ್ರೆ. ಆ ತೋಟದೊಳಗೆ ಶೆಡ್ ಹಾಕಿ ಕುರಿ ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆ, ಆಡು ಸಾಕಾಣಿಕೆ ಮಾಡ್ತಾರೆ. ಅವ್ರ ಕಡೆಗೆ ವಿಶೇಷವಾಗಿ ಒಂದು ಹಾಡು ಐತಿ. ಇದು ಪ್ರತಿ ಸಲ 3 ಮರಿಯನ್ನು ಹಾಕ್ತಿತ್ತಂತ. ಆದರೆ ಈ ಸಲ ಏನು ಮಾಡೈತಿ, 4 ಮರಿ ಹಾಕೈತಿ ನೋಡ್ರಿ. ಇಲ್ಲಿ 4 ಕೂಡ ಹೆಣ್ಣು ಮರಿ. ಇವು 4 ಹೆಣ್ಣು ಮರಿ ಆರೋಗ್ಯವಾಗಿದ್ದಾವೆ. ನಿನ್ನೆ 6ನೇ ತಾರೀಕು ಸಂಜೆ ಮುಂದೆ ಇದು ಮರಿ ಹಾಕೈತಿ. 4 ಮರಿನೂ ಭಾಳ ಆರೋಗ್ಯ ಆಗಿದಾವೆ. ಸಾಮಾನ್ಯವಾಗಿ ಆಡು 2 ಮರಿ ಹಾಕ್ತಾವ ಮತ್ತು ಅಪರೂಪಕ್ಕೆ 3 ಆಗ್ತಾವ. ಇದು 4 ಮರಿ ಹಾಕೋದು, 4 ಮರಿ ಆರೋಗ್ಯವಾಗಿರೋದು ಅದ್ಭುತ ಅನ್ನುವಂತಕ್ಕಂಥದ್ದು. ಲಾಲ್ ಸಾಹೇಬ್ರ ಹೇಳ್ರಿ, ನೀವು ಆಡು ಎಷ್ಟು ವರ್ಷದ ಐತಿದು? ಇದು ಹುಟ್ಟಿದಾಗಿಂದ ನಮ್ಮ ಮನ್ಯಾಗ ಐತ್ರಿ. ಹುಟ್ಟಿದಲ್ಲಿಂದಾನ ಇದು ಹೋಸಲ ಏಟ್ ಹಾಕಿತ್ತು ಮರಿನ? ಹೋಸತ್ತೆ 3 ಹೆಣ್ಣು ಮರಿ ಐತ್ರಿ. ಹೊಸು ಆರೋಗ್ಯವಾಗಿದ್ದು ಅಷ್ಟು 3 ಬೆಳೆದಿದ್ವು ರೀ. ಮತ್ತೆ ಇವಾಗ 4 ಅದಾವಲ್ಲ. ಇವು 4 ಹಾಲಿಗೆ ಹೆಂಗೆ ಮಾಡೋದು? ಹಾಲು ಸಾಲ್ತಾವ ನೀವು? ಇನ್ನೊಂದು ಆಡು ತೊಗೋಬೇಕಂತ ಮಾಡೀವ್ರಿ. ಈಗ 4 ಆರೋಗ್ಯವಾಗಿ ಏನೇ ಸಮಸ್ಯೆ ಇಲ್ಲ? ಈಗ ಏನಿಲ್ಲ. ಈಗ ಇನ್ನೂ 8 ದಿವಸ ನಡೆದೈತ್ರಿ. ಇದು ಆಡಿನ ಮ್ಯಾಗ ಹಾಲು 8 ದಿವಸದ ನಂತರ ಸಾಲಂಗಿಲ್ಲ. ಅವಾಗ ಏನೈತೆ, ಇನ್ನೊಂದು ಆಡಿನ ಹಾಲು ಕುಡಿಸ್ಬೇಕು.